ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಥರ್ಸ್ಡೇ ದಿನದ ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ 7 o'clock ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಫಸ್ಟಿಗೆ ಬಂದ ತಕ್ಷಣ ಎಲ್ಲ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ. ನೈಟ್ ಹಾಗೇನೆ ಬಿಟ್ಬಿಡ್ತೀನಿ, ಯಾಕಂದರೆ ನೈಟ್ ನಾವು ಬಿಸ್ನೆಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಊಟ ಎಲ್ಲ ಮುಗಿಸೋದು. ಸೊ ಹಾಗಾಗಿ ಅಲ್ಲಲ್ಲಿ ಹಾಗೇನೆ ಇರುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲಾನು ಕ್ಲೀನ್ ಮಾಡಿಕೊಂಡು ನಂತರ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಟೈಮ್ ಆವಾಗ ನನಗೆ 7:30 ಆಗಿರುತ್ತೆ. ಸೊ 8:30ಗೆಲ್ಲ ಪ್ರಜ್ವಲ್ಗೆ ಸ್ಕೂಲಿಗೆ ಕಳಿಸ್ಬೇಕು. ಸೊ ಹಾಗಾಗಿ ಬೇಗನೆ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ. ಹೇಗೆ ನೀವು ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ಕೊಳ್ತೀರಾ ಅದು ಖುಷಿಯಿಂದ ಅಂತ ಕೇಳ್ತಾ ಇದ್ರಿ. ಸೊ ಹಾಗೇನಿಲ್ಲ, ನನಗೆ ಯಾವ್ದು ಇಷ್ಟ ಆಗುತ್ತೆ ಆ ಟೈಮಲ್ಲಿ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಹೇಳ್ತಾರಲ್ವ, ಮನೆಯಲ್ಲಿ ಹೆಣ್ಮಕ್ಳು ಖುಷಿಯಿಂದ ನಗ್ನಾಗ್ತಾ ಇದ್ರೆ ಎಲ್ಲ ಕೆಲಸನೂ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅದೇ ರೀತಿಯೇ ಮನೆಯಲ್ಲಿ ಬಿಸ್ನೆಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ನಮಗೆ ಇಷ್ಟ ಆಗಲಾರ್ದು ಕೆಲಸ ಮಾಡೋದು, ಟೈಮ್ ಸೆನ್ಸ್ ಇರಲಾರ್ದು ಯಾವುದಾದ್ರೂ ಮಾಡಿ ಶಾಪ್ಗೆ ಬರುವಂಥ ಗಿರಾಕಿಗಳಿರ್ತಾರಲ್ವ ಅವ್ರ ಮೇಲೆ ಸಿಟ್ಟನ್ನು ಹಾಕ್ತೀವಿ. ಆವಾಗ ಮತ್ತೆ ಅದು ಏನು ಮಾಡೋದಕ್ಕೆ ಹೋಗಿ ಇನ್ನೊಂದು ಏನೋ ಆಗುತ್ತೆ. ಸೊ ಆವಾಗ ಬಿಸ್ನೆಸ್ ಇರೋರು ಮಾತ್ರ ಯಾವಾಗಲೂ ಕೂಲಾಗಿ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸುಮ್ಮನೆ ನಾವು ಯಾವುದೋ ಟೆನ್ಷನ್ನ ತಗೊಂಡು ಅವ್ರ ಮೇಲೆ ಹಾಕಿದರೆ ಅದು ದೊಡ್ಡ ಎಫೆಕ್ಟ್ ಆಗುತ್ತೆ. ಸೊ ನಾವು ಅಂದ್ಬಿಡ್ತೀವಿ ಸಡನ್ನಾಗಿ, ಅವರು ಅದನ್ನು ಅನ್ಸ್ಕೊಂಡಿರ್ತಾರಲ್ವ ಅವರು ಮರೆಯೋದಿಲ್ಲ, ಅಂದು ಮರೆತು ಬಿಡ್ತೀವಿ. ಬಟ್ ಆದರೆ ಅನ್ಸ್ಕೊಂಡು ಯಾರೂ ಮರೆಯೋದಿಲ್ಲ. ಸೊ ಹಾಗಾಗಿ ಆದಷ್ಟು ಪೇಷನ್ಸಿಂದ ಶಾಪ್ ಇದ್ದವರು ಅಥವಾ ಬಿಸ್ನೆಸ್ ಇದ್ದವರು ಆದಷ್ಟು ಪೇಷನ್ಸಿಂದ ಇರೋದು ಬೆಸ್ಟು. ಯಾವ ಕಸ್ಟಮರ್ ಹೇಗಿರ್ತಾರೆ ಅಂತೇಳಿ ಗೊತ್ತೇ ಆಗೋದಿಲ್ಲ. ಸೊ ನಾವು ಸಡನ್ನಾಗಿ ಮನೆಯಲ್ಲಿ ಕೆಲಸ ಇರುತ್ತೆ, ಸೊ ಬಿಟ್ಟು ಹೋಗಬೇಕಾಗತ್ತೆ. ಒಂದ್ಸರಿ ಅವ್ರಿಗೆ ಏನಾದರೂ ಅಂದ್ಬಿಟ್ರೆ ಅದನ್ನು ಅವರು ಮನಸ್ಸಲ್ಲೇ ಇಟ್ಕೊಂಡು ರಿವರ್ಸ್ ಹೇಳಿದ್ದು ಕೂಡ ನನಗೆ ನೆನಪಿದೆ. ಸೊ ಹಾಗಾಗಿ ನಾನು ಫಸ್ಟಿಗೆ ಹಾಗೇನೆ ಮಾಡ್ತಾಯಿದ್ದೆ. ಬಟ್ ಆದರೆ ಇವಾಗ ಹಾಗೆ ಮಾಡಲ್ಲ, ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಬಟ್ ನನಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಆ ಕೆಲಸನ ಮಾಡ್ತೀನಿ ಅಷ್ಟೇ. ಸೊ ಹಾಗಾಗಿ ಫ್ರೀ ಆಗಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ದುಂಡು ಮಲ್ಲಿಗೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಲಾಸ್ಟಲ್ಲಿ ಹೂ ಇಲ್ಲ ಅಂತಂದರೆ ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಫಂಕ್ಷನ್ ಎಲ್ಲ ಎಲ್ಲಾದರೂ ಹೋಗ್ಬೇಕಂತಂದರೆ ಈ ರೀತಿ ಹೂಗಳನ್ನು ತಂದಿರ್ತೀರ. ಬಟ್ ಆದರೆ ಸಮ್ಮರಲ್ಲಿ ಏನಾಗ್ತಾ ಇರುತ್ತೆ, 1 day ಇಲ್ಲ 2 days ಆಗಿ ಇಟ್ಬಿಟ್ರೆ ಇದು ಬೇಗನೆ ಹಾಳಾಗ್ತಾ ಇರುತ್ತೆ. ಇದನ್ನು ನಾವು ಹಾಳಾಗ್ದೇ 1-2-3 days ಫ್ರಿಜ್ ಇಲ್ಲದೆ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಫ್ರಿಜ್ಜಲ್ಲಿ ನೀವು ಈ ರೀತಿ ಇಟ್ಕೊಳ್ಳೋದ್ರಿಂದ 1 ತಿಂಗಳವರೆಗೂ ಇಟ್ಟರು ಇದು ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಹೂ ಮಾರೋರು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡೋದು. ಸೊ ಆ ಒಂದು ಟಿಪ್ಸ್ ಯಾವುದಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹೂನ ನಾನಿಲ್ಲಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸನ್ನು ತಗೊಂಡು ಇದರಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ನ್ಯೂಸ್ ಪೇಪರ್ನ ಇಟ್ಟು ಆನಂತರ ನೀವು ಮಲ್ಲಿಗೆ ಹೂ ಅಥವಾ ನೀವು ಯಾವುದು ತೊಗೊಂಬಂದಿದ್ರೆ ಕನಕಾಂಬರ ಆಗಿರ್ಬೋದು, ಸೇವಂತಿಗೆ, ಗುಲಾಬಿ ಅದೆಲ್ಲನೂ ಇದ್ರ ಮೇಲ್ಗಡೆ ಇಡಬೇಕು. ನಂತರ ನೀವು ಅದರ ಮೇಲ್ಗಡೆ ಹೂ ಇಟ್ಟು ನಂತರ ಮೇಲ್ಗಡೆ ನೀವು ಈ ರೀತಿ ಒಂದು ನ್ಯೂಸ್ ಪೇಪರ್ನ ಜಸ್ಟ್ ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಇದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಹೂಗಳ ಮೇಲೆ ಕವರ್ ಆಗೋ ಹಾಗೆ ಮುಚ್ಚಿ ಇದನ್ನ ಬಾಕ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡಿ ನೀವು ಔಟ್ಸೈಡ್ ಇರೋದ್ರಿಂದ 1-2-3 days ಈ ಹೂ ಫ್ರೆಶ್ ಆಗಿರುತ್ತೆ. ಹಾಗೆ ಫ್ರಿಜ್ ಅಲ್ಲಿ ಇಟ್ಟರೆ ನೀವು ಇದು 1 ತಿಂಗಳಿಲ್ಲ 15 days ವರ್ಗು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ನ ಖಂಡಿತ ಟ್ರೈ ಮಾಡಿ ನೋಡಿ, ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ 1 hour ಅಲ್ಲಿ ಆಗುವಂತ ಒಂದು ಕ್ವಿಕ್ ಲಂಚ್ ಬಾಕ್ಸ್ ರೆಸಿಪಿನ ಮಾಡಿದೆ. ಇವಾಗ ಪ್ರಜ್ವಲ್ ಕೂಡ ಸ್ಕೂಲಿಗೆ ಹೊರಡ್ತಾ ಇದ್ದಾನೆ. ಇನ್ನೇನು ಆಟೋ ಬರೋ ಟೈಮ್ ಆಯಿತು, ಅವನ್ನ ಕಳಿಸಿ ಇನ್ನೂ ಎಕ್ಸ್ಟ್ರಾ ಏನಾದರೂ ವರ್ಕ್ ಇದ್ರೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಸೊ ಸಿಂಪಲ್ ಆಗಿ ನಾನು ಇವತ್ತು ಈವ್ನಿಂಗ್ ಪಾಕೆಟ್ ಸಮೋಸ ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ಮಕ್ಕಳು ಕೇಳಿದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ಒಂದು ಸ್ನ್ಯಾಕ್ಸನ್ನು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಹೆಲ್ತಿಗೆ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೈದಾ, ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಈ ರೀತಿ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಸೊ ಇವಾಗ ಇದು 1-2 minutes ವರೆಗೂ ರೆಸ್ಟ್ ಮಾಡಲು ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ 1-2 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಮಾಡಿದಂಥ 1 ಕಪ್ನಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕ್ಯಾಬೇಜ್, ಹಾಗೆ
ಒಂದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ತಗೊಂಡಿರುವಂಥ ಈ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಜಾಸ್ತಿ ಆಯಿಲನ್ನು ಹಾಕೋದಕ್ಕೆ ಹೋಗ್ಬೇಡಿ. ಜಸ್ಟ್ ಈ ರೀತಿ ವೆಜಿಟೇಬಲ್ಸ್ ಫ್ರೈ ಆದರೆ ಸಾಕು. ಇವಾಗ ಇಲ್ಲಿ ನೋಡ್ತಾ ಇದ್ರ ಈ ರೀತಿ ನೀಟಾಗಿ ಇದು ಆಯಿಲನ್ನೇ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಕಂಚಿನ ಸಾಗೇನೆ ಇರಬೇಕು. ಇದನ್ನು ನಾವು ಮತ್ತೆ ಫ್ರೈ ಮಾಡ್ಕೊಳ್ತೀವಲ್ವಾ, ಅವಾಗ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಜಸ್ಟ್ ಲೈಟಾಗಿ ಒಂದು 75% ಅಷ್ಟು ಕುಕ್ ಆಗೋ ಹಾಗೆ ಈ ಒಂದು ವೆಜಿಟೇಬಲ್ಸ್ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಪನ್ನೀರ್ನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು, ಒಂದು ವೇಳೆ ಈ ಸ್ಟಫಿಂಗ್ಗೆ ಆಯಿಲ್ ಜಾಸ್ತಿ ಆಗಿದೆ ಅಂತಂದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಪುಟಾಣಿ ಪೌಡರ್ನ ಸೇರಿಸ್ಕೊಂಡ್ರೆ ಆಯಿತು. ನೀವು ಜಾಸ್ತಿ ಆಯಿಲ್ ಅಂಶ ಇರೋ ಥರ ನೀವು ಈ ಸ್ಟಫಿಂಗ್ನ ರೆಡಿ ಮಾಡಿಕೊಂಡ್ರೆ ನಾವು ಪ್ಯಾಕೆಟ್ ಮಾಡುವಾಗ ಅದು ಔಟ್ಸೈಡ್ ಎಲ್ಲ ಬಂದುಬಿಡುತ್ತೆ. ಆವಾಗ ಆಯಿಲ್ ಕೂಡ ಫ್ರೈ ಮಾಡುವಾಗ ಹಾಳಾಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಆದಷ್ಟು ಸ್ಟಫಿಂಗ್ನ ಗಟ್ಟಿಯಾಗಿಯೇ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಪಾಕೆಟ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹಿಟ್ಟು ಕೂಡ ನೆಂದಿದೆ. ಇದನ್ನು ಇನ್ನೊಂದು ಸರಿ ನಾದ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉರುಳಿಗಳಾಗಿ ಮಾಡಿಕೊಂಡು ಇದನ್ನು ಮೊದಲೇದಾಗಿ ನಾನು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಒಂದು ಟಿಪ್ಸ್ನ ಟ್ರೈ ಮಾಡೋದ್ರಿಂದ ನೀವು ಪಾಕೆಟ್ ಸಮೋಸ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಸ್ಟಫಿಂಗ್ ಕೂಡ ಔಟ್ಸೈಡ್ ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಇವಾಗ ಇದನ್ನು ಚಪಾತಿ ಥರ ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಇದನ್ನು ಸೆಂಟ್ರಲ್ಲಿ ಈ ರೀತಿಯಾಗಿ ಶೀಟ್ಗಳಾಗಿ ಮಾಡ್ಕೊಳ್ಬೇಕು. ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ಪ್ಲಸ್ ಆಕಾರದಲ್ಲಿ ಈ ರೀತಿ ಇಟ್ಟು ಇದರ ಸೆಂಟ್ರಲ್ಲಿ ನಾವು ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಈ ಒಂದು ವೆಜ್ ಸ್ಟಫಿಂಗ್ನ ಇಟ್ಟು ಇದರ ಸುತ್ತಲೂ ಸ್ವಲ್ಪನೇ ನೀರನ್ನು ಹಚ್ಚಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ತಗೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗ್ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಪಾಕೆಟ್ ಥರನೂ ನಿಮಗೆ ಸಮೋಸ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಮೊದಲು ಕೆಳಗಡೆಯಿಂದ ಕ್ಲೋಸ್ ಮಾಡಿ ನಂತರ ನೀವು ಔಟ್ಸೈಡಿಂದ ಕ್ಲೋಸ್ ಮಾಡಬೇಕು. ಇದ್ರ ಮೇಲ್ಗಡೆ ನಾವು ಸ್ವಲ್ಪ ನೀರನ್ನು ಅಪ್ಲೈ ಮಾಡಿರೋದ್ರಿಂದ ನೀಟಾಗಿ ಅಂಟ್ಕೊಳ್ಳುತ್ತೆ. ಔಟ್ಸೈಡ್ ಏನು ಸ್ಟಫಿಂಗ್ ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು ಇವಾಗ ಎಡ್ಜಸ್ನೆಲ್ಲ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಎಲ್ಲ ಪಾಕೆಟ್ ಸಮೋಸನ ರೆಡಿ ಮಾಡಿಕೊಂಡು ನೀವು ಇದನ್ನು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಇದೇ ಥರನೇ ಪಾಕೆಟ್ ಸಮೋಸನ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಬೋದು. ನೀವು ಒಂದು 2 ಡೇಸ್ವರೆಗೂ ಇದನ್ನು ಮಕ್ಕಳು ಯಾವಾಗ ಕೇಳ್ತಾರೆ ಅವಾಗ ನೀವು ಮಾಡ್ಕೊಡ್ಬೋದು ಫ್ರೆಶ್ ಆಗಿ. ಸೊ ಇಲ್ಲ ಅಂದರೆ ಈ ರೀತಿನೇ ನೀವು ಮಾಡಿಕೊಂಡು ತಕ್ಷಣಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ನಾನು ಎಲ್ಲ ಪಾಕೆಟ್ ಸಮೋಸನ ರೆಡಿ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇದನ್ನು ಎರಡೂ ಕಡೆಯೂ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸೊ ಈ ರೀತಿ ನೀವು ಎರಡೂ ಕಡೆಯೂ ನೀಟಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ಪನ್ನೀರ್ನ ಹಾಕಿರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಈ ರೀತಿ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಇವಾಗ ಈ ರೀತಿ ಎರಡೂ ಕಡೆನೂ ಹೊಂಬಣ್ಣ ಬರೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಜಸ್ಟ್ ಟೊಮೆಟೊ ಸಾಸ್ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬಾನೇ ಟೇಸ್ಟಿ. ನೋಡಿದ್ರೆ ಈಸಿಯಾಗಿ ಮಾಡ್ಕೊಳ್ಳೋದು ಮರಿಬೇಡಿ. ಇದನ್ನ 2 o'clockಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮಿಂಗ್ನ ಸೆಟ್ ಮಾಡ್ತೀನಿ. ಅದನ್ನ ಫ್ರೀ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ಶಾಪಲ್ಲಿ ಇದ್ದಾಗ ಅವಾಗನೇ ಎಡಿಟ್ ಮಾಡ್ಕೊಳ್ಳೋದು. ಸೊ ಇವಾಗ ಪ್ರಜ್ವಲ್ ಬುಕ್ಸ್ ಎಲ್ಲ ತೊಗೊಂಬಂದಿದ್ದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕವರ್ನ ಹಾಕಿ ಕೊಡು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ನಾವು ಎಷ್ಟು ಬಿಸಿ ಇದ್ರೂ ಮಕ್ಕಳ ಜೊತೆಗೆ 1 hour ಆದರೂ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಮಕ್ಕಳ ಜೊತೆಗೆ ಇರೋದೇ ಚಂದ. ಸೊ ಆಮೇಲೆ ನಾವು ಬೇಕಂದ್ರೂ ಆ ಟೈಮ್ ಸಿಗೋದಿಲ್ಲ. ಸೊ ಎಲ್ಲ ಕೆಲಸನೂ ಮುಗಿಸೋಷ್ಟರಲ್ಲಿ ಟೈಮ್ 9 o'clock ಆಗಿತ್ತು. ಸೊ ಹಾಗಾಗಿ ಜಸ್ಟ್ ಸಿಂಪಲ್ ಆಗಿ ವೈಟ್ ಪುಲಾವ್ ರೆಸಿಪಿನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ದಿನದ ಫುಲ್ ಡೇ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿ. ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.